ಎಲ್ಲರಿಗೂ ನಮಸ್ಕಾರಗಳು. ಮಿಂಚಿ ಹೋದ ಕಾರಕ್ಕೆ ಚಿಂತಿಸಿ ಫಲವೇನು? ಮಿಂಚಿ ಹೋದ ಕಾರಕ್ಕೆ ಚಿಂತಿಸಿ ಫಲವೇನು? ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಿಂಚಿ ಹೋದ ಅಂದರೆ ಮುಗಿದು ಹೋದಂಥ ಕತೆಗೆ ಪದೇ ಪದೇ ಅದನ್ನೇ ಪ್ರತಿದಿನ ನಾವು ಚಿಂತೆ ಮಾಡ್ತಾ ಕುಳಿತುಕೊಂಡ್ರೆ ನಮ್ಮ ಆರೋಗ್ಯ ಹಾಳಾಗತ್ತೆ. ಆಗಿ ಹೋದುದನ್ನು ಪದೇ ಪದೇ ನೆನಪು ಮಾಡಿಕೊಂಡು ಕೊರಗೋದಕ್ಕಿಂತ ಮುಂದೆ ಆಗುವುದನ್ನು ನೋಡುವುದೇ ಒಳ್ಳೆಯದು ಎಂಬುದು ಈ ಗಾದೆ ಮಾತಿನ ಒಂದು ಒಳ ಅರ್ಥವಾಗಿದೆ. ಮಿಂಚಿ ಹೋದ ಕಾರಕ್ಕೆ ಚಿಂತಿಸಿ ಫಲವೇನು? ಪೀಠಿಕೆ. ಕನ್ನಡದ ಜನಪ್ರಿಯ ಗಾದೆ ಮಾತುಗಳಲ್ಲಿ ಇದು ಒಂದಾಗಿದೆ. ಮಿಂಚಿ ಹೋದ ಕಾರಕ್ಕೆ ಅಂದರೆ ಕಾಲವನ್ನು ವ್ಯರ್ಥ ಮಾಡಿದ್ದಕ್ಕೆ ಚಿಂತಿಸಿ ಫಲವೇನು? ಕನ್ನಡದ ಜನಪ್ರಿಯ ಗಾದೆಗಳಲ್ಲಿ ಇದು ಒಂದಾಗಿದೆ. ಮಿಂಚಿ ಹೋದ ಕಾರಕ್ಕೆ ಅಂದರೆ ಕಾಲವನ್ನು ವ್ಯರ್ಥ ಮಾಡಿದ್ದಕ್ಕೆ ಚಿಂತಿಸಿ ಫಲವೇನು ಎಂದರೆ ಅನಂತರ ಅದಕ್ಕಾಗಿ ಚಿಂತಿಸುವುದು ಅಥವಾ ಪಶ್ಚಾತ್ತಾಪ ಪಡುವುದರಿಂದ ಏನು ಪ್ರಯೋಜನವಿಲ್ಲ ಎಂಬ ಅರ್ಥ ಈ ಗಾದೆ ಮಾತಿಗಿದೆ. ಅನಂತರ ಅದಕ್ಕಾಗಿ ಚಿಂತಿಸುವುದು ಅಥವಾ ಪಶ್ಚಾತ್ತಾಪ ಪಡುವುದರಿಂದ ಏನು ಪ್ರಯೋಜನವಿಲ್ಲ ಎಂಬುದು ಈ ಗಾದೆಯ ಮಾತಿನ ಅರ್ಥವಾಗಿದೆ. ವಿವರಣೆ. ಇಂದಿನ ವಿದ್ಯಾರ್ಥಿಗಳ ಬಗ್ಗೆ ನೋಡುವುದಾದರೆ, ಈ ಗಾದೆ ಮಾತನ್ನು ನಾವು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ನೋಡುವುದಾದರೆ, ಅವರ ಅಭ್ಯಾಸ ಮಾಡುವುದಿಲ್ಲ, ಕಾಲವನ್ನು ವ್ಯಯ ಮಾಡುತ್ತಾರೆ ಮತ್ತು ಪರೀಕ್ಷೆಯಲ್ಲಿ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಬರೆಯದೆ ಅನುತ್ತೀರ್ಣರಾಗುತ್ತಾರೆ. ಅಂದರೆ ಎಕ್ಸಾಮ್ ಟೈಮ್ನಲ್ಲಿ ಮಕ್ಕಳು ಚೆನ್ನಾಗಿ ಪರೀಕ್ಷೆ ಬರೆಯದೆ ಫೇಲ್ ಆಗುತ್ತಾರೆ. ಆನಂತರ ಅವರು ತಾವು ಮಾಡಿದ ತಪ್ಪಿಗಾಗಿ ಚಿಂತಿಸುತ್ತಾರೆ. ಇಂದಿನ ವಿದ್ಯಾರ್ಥಿಗಳ ಬಗ್ಗೆ ನೋಡುವುದಾದರೆ, ಅವರು ಅಭ್ಯಾಸ ಮಾಡುವುದಿಲ್ಲ, ಕಾಲವನ್ನು ವ್ಯಯ ಮಾಡುತ್ತಾರೆ ಮತ್ತು ಪರೀಕ್ಷೆಯಲ್ಲಿ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಬರೆಯದೆ ಅನುತ್ತೀರ್ಣರಾಗುತ್ತಾರೆ. ಆನಂತರ ಅವರು ತಾವು ಮಾಡಿದ ತಪ್ಪಿಗಾಗಿ ಚಿಂತಿಸುತ್ತಾರೆ. ಉಪಸಂಹಾರ. ಈ ಸಂದರ್ಭದಲ್ಲಿ ನಾವು ರೈಲು ಹೊರಟ ಮೇಲೆ ಟಿಕೆಟು ಪಡೆದಂತೆ ಎಂಬ ಮಾತನ್ನು ನೆನೆಯಬಹುದು. ಈ ಸಂದರ್ಭದಲ್ಲಿ ಅಂದರೆ ಮಿಂಚಿ ಹೋದ ಕಾರಕ್ಕೆ ಚಿಂತಿಸಿ ಫಲವೇನು ಎಂಬ ಗಾದೆ ಮಾತು ನೋಡುವ ಸಂದರ್ಭದಲ್ಲಿ ನಾವು ರೈಲು ಹೊರಟ ಮೇಲೆ ಟಿಕೆಟ್ ಪಡೆದಂತೆ ಎಂಬ ಮಾತನ್ನು ನೆನೆಯಬಹುದು. ಆದುದರಿಂದ ಕಾಲ ಮಿಂಚಿ ಹೋಗುವ ಮುನ್ನವೇ ಚಿಂತಿಸಬೇಕೇ ಹೊರತು ಕಾಲವು ಮಿಂಚಿ ಹೋದ ಮೇಲೆ ಚಿಂತಿಸಿದರೆ ಏನೂ ಉಪಯೋಗವಿಲ್ಲ. ಈ ಸಂದರ್ಭದಲ್ಲಿ ನಾವು ರೈಲು ಹೊರಟ ಮೇಲೆ ಟಿಕೆಟು ಪಡೆದಂತೆ ಎಂಬ ಮಾತನ್ನು ನೆನೆಯಬಹುದು. ಆದುದರಿಂದ ಕಾಲ ಮಿಂಚಿ ಹೋಗುವ ಮುನ್ನವೇ ಚಿಂತಿಸಬೇಕೇ ಹೊರತು ಕಾಲವು ಮಿಂಚಿ ಹೋದ ಮೇಲೆ ಚಿಂತಿಸಿದರೂ ಏನೂ ಉಪಯೋಗವಿಲ್ಲ. ಈ ಗಾದೆ ಮಾತಿನ ಒಂದು ಒಳ ಅರ್ಥ ಮತ್ತು ಗಾದೆ ಮಾತು ಪೂರ್ತಿಯಾಗಿ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಗಾದೆ ಮಾತನ್ನು ಪರೀಕ್ಷೆ ಸಮಯದಲ್ಲಿ ಬರೆಯುವಾಗ ಪೀಠಿಕೆ, ವಿವರಣೆ, ಉಪಸಂಹಾರ ಎಂಬ 3 ಅಂಶಗಳನ್ನು ಉಪಯೋಗಿಸಿಕೊಂಡು ಬರೆದರೆ ಈ ಒಂದು ಗಾದೆ ಮಾತು ಪೂರ್ತಿಯಾದ ಅಂಕಗಳನ್ನು ಪಡೆಯಲು ಸಾಧ್ಯ. ನಿಮಗೂ ಕೂಡ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.